ಡೊನಾಲ್ಡ್ ಟ್ರಂಪ್ ಒಂದು ಸೂಚನೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ, ಇರಾನ್ ಮೇಲೆ ಇವತ್ತೇ ದೊಡ್ಡ ದಾಳಿ ಆಗುತ್ತೆ, ಇರಾನ್ ಮೇಲೆ ದೊಡ್ಡ ದಾಳಿ ಮಾಡಬೇಕು ಅಂತ. ವೆನಿಜುವೆಲಾ ರೀತಿ ತೈಲಗಾರ ವಶಕ್ಕೆ ತೆಗೆದುಕೊಳ್ತಾರಂತೆ. ವೆನಿಜುವೆಲಾಕ್ಕೆ ಹೋದ್ರು, ವೆನಿಜುವೆಲಾದ ಅಧ್ಯಕ್ಷರನ್ನ ತೆಗೆದುಕೊಂಡು ಬಂದರು, ಅದಾದ ನಂತರ ಜೈಲಿಗೆ ಕಳಿಸಿದ್ರು. ಅದೇ ರೀತಿಯಾಗಿ ಒಂದು ಬಹುದೊಡ್ಡ ದಾಳಿ ಆಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆಯ ರೀತಿ ಸೋಷಿಯಲ್ ಮೀಡಿಯಾ ಟ್ರುತ್ನಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವರು ತಮ್ಮ ಸಾಮಾಜಿಕ ಜಾಲತಾಣ ಟ್ರುತ್ನಲ್ಲಿ ಹೇಳಿದರು, ಹಾಗಾದರೆ ಇರಾನ್ಗೆ ಗಂಡಾಂತರ ಕಾದಿದೆಯಾ ಅಂತ. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು, ಕದನ ವಿರಾಮ ಆಕ್ಸಿಜನ್ ಮುಖಾಂತರ ಉಸಿರಾಡ್ತಾ ಇದೆ, ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಎಚ್ಚರಿಕೆಗಳನ್ನು ಇರಾನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಕೊಡ್ತಾ ಇದ್ದಿದ್ರು. ಕುವೈತ್ನಲ್ಲಿ ಮಾತುಕತೆಗಳಾಗ್ತಾ ಇತ್ತು, ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿತು. ಮಾತುಕತೆ ಒಂದನ್ನು ಬಿಟ್ಟು ಬೇರೆ ಯಾವ ಆಪ್ಷನ್ಗಳು ಇರಾನ್ ಮುಂದೆ ಇಲ್ಲ. ಇರಾನ್ ಮಾತುಕತೆಗೆ ಬರಬೇಕು, ನಮ್ಮ ಬೇಡಿಕೆಗಳನ್ನು ಒಪ್ಪಿಕೊಳ್ಬೇಕು ಅಂತ. ಆದರೂ ಕೂಡ ಇರಾನ್ ಅಮೆರಿಕಾದ ಈ ಬೆದರಿಕೆಗಳಿಗೆ ಯಾವುದಕ್ಕೂ ಕೂಡ ಬಗ್ಗಿರಲಿಲ್ಲ. ನಾವು ಮಾತುಕತೆಗೆ ಬರ್ತೀವಿ, ನಮ್ಮ $12 ಬಿಲಿಯನ್ ಆಸ್ತಿಯನ್ನು ನಮಗೆ ಕೊಟ್ಟುಬಿಡಿ, ಮೊದಲ ಹಂತದಲ್ಲಿ ಕೊಡಿ, ಅದಾದ ನಂತರ $12 ಬಿಲಿಯನ್ ಅನ್ನು ಕೊಡಿ ಅಂತ ಅವರೆಲ್ಲ ಹೇಳ್ತಾ ಇದ್ರು. ಪರಮಾಣು ವಿಚಾರದಲ್ಲಿ ನಾವು ಹಿಂದೆ ಸರಿಯಲ್ಲ, ಅಮೆರಿಕ ದಾಳಿ ಮಾಡಿದರೆ ಈಗಿರುವಂಥ 60% ಯುರೇನಿಯಂ ಅನ್ನ 90% ಮಾಡ್ತೀವಿ, ಆ ಕಾರ್ಯಕ್ರಮವನ್ನು ಮತ್ತಷ್ಟು ಯಶಸ್ವಿ ಮಾಡ್ತೀವಿ ಅಂತ ಇರಾನ್ ಯಾವುದೇ ಕಾರಣಕ್ಕೂ ಜಗ್ಗದೆ ಬಗ್ಗದೆ ಎಚ್ಚರಿಕೆ ಕೊಡ್ತಾ ಬಂದಿತ್ತು. ಡೊನಾಲ್ಡ್ ಟ್ರಂಪ್ ಮಣಿಲಿಲ್ಲ ಇದಕ್ಕೆ. ಇದೀಗ ಟ್ರಂಪ್ ಹೇಳ್ತಾ ಇದ್ದಾರೆ. ಈಗ ಅವರು ಮೊನ್ನೆ ಒಂದು ಸುದ್ದಿ ಹೇಳಿದ್ರು, ಎಫಿಕ್ ಫ್ಯೂರಿ 2.0 ಮಾಡಬೇಕು ಅಂತ ಮಾಡಿದ್ದೆ. ಮಧ್ಯಪ್ರಾಚ್ಯದ ಹಿತಾಸಕ್ತಿಗಳ ಕಾರಣಕ್ಕಾಗಿ ಮಧ್ಯಪ್ರಾಚ್ಯದ 3 ದೇಶಗಳು ಬಂದು ನನ್ನನ್ನು ರಿಕ್ವೆಸ್ಟ್ ಮಾಡಿದರು ಫೋನ್ನ ಮುಖಾಂತರ, ಈ ದಾಳಿ ಮಾಡೋದು ಬೇಡ ಅಂತ. ಆ ಮಧ್ಯಪ್ರಾಚ್ಯದ 3 ದೇಶಗಳ ರಿಕ್ವೆಸ್ಟ್ನ ಮೇರೆಗೆ ಈ ದಾಳಿಯನ್ನು ನಾನು ನಿಲ್ಲಿಸಿದ್ದೆ ಅಂತ ಡೊನಾಲ್ಡ್ ಟ್ರಂಪ್ ಅವರೆಲ್ಲ ಹೇಳಿದ್ರು. ಆದರೆ ಮಧ್ಯಪ್ರಾಚ್ಯದವರು ಹೇಳಿದ್ರು, ನಮಗೆ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ, ಆ ದಾಳಿ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ ಅಂತ. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಒನ್ಸ್ ಅಗೇನ್